ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಒಂದು ಜಿಲ್ಲೆಯಲ್ಲಿ ಯಾರು ಜಾಸ್ತಿ ಪವರ್ಫುಲ್ ಇರ್ತಾರೋ, IAS ಆಫೀಸರ ಅಥವಾ IPS ಯಾರು ಜಾಸ್ತಿ ಪವರ್ಫುಲ್ ಜಿಲ್ಲೆಯ ಒಂದು ಒಳಗ ಅನ್ನೋದ್ರ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ಮಾತಾಡೋಣ. ಎಸ್, ಈ ಟಾಪಿಕ್ ಕೂಡ ನಿಮ್ಮ ಒಂದು ಕಮೆಂಟ್ ಒಳಗಿಂದನ ಪಿಕ್ ಮಾಡಿದ್ದಾಗಿರ್ತದ. ಅಂಡ್ ನಿಮ್ಮ ಬಹಳಷ್ಟು ಕ್ವಶನ್ಸ್ಗಳು ಪೆಂಡಿಂಗ್ ಅದಾವ. ನಾಳೆ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಮಾಡಿ ಇವತ್ತಿಂದು ಸೇರಿ ಇವತ್ತು ನೈಟ್ ವರ್ಗು ಎಷ್ಟು ಕ್ವಶನ್ಸ್ ಬರ್ತಾವಲ್ಲ ಅದನ್ನೆಲ್ಲ ನಾಳೆ ಒಂದು ಕ್ವಶನ್ ಆನ್ಸರ್ ಒಳಗ ತಗೋಬೇಕು ಅನ್ಕೊಂಡೇನಿ. ಸೊ ಏನ ಡೌಟ್ ಇದ್ರು ಕಮೆಂಟ್ ಮಾಡ್ರಿ. ಅಂಡ್ ಸಾರಿ ಫಾರ್ ಡಿಲೇ. ಓಕೆ, ಅಂಡ್ ಸೊ ಇವತ್ತಿನ ಟಾಪಿಕ್ ಒಳಗೆ ನಾವು ಮಾತಾಡೋಣ IAS ಜಾಸ್ತಿ ಪವರ್ಫುಲ್, IPS ಜಾಸ್ತಿ ಪವರ್ಫುಲ್ ಒಂದು ಜಿಲ್ಲೆಯ ಒಳಗ. ಅಗೇನ್ ಇಲ್ಲಿ ಒಂದು ಪಾಯಿಂಟ್ ನ ಕ್ಲಿಯರ್ ಮಾಡೋದೇನಂತಂದ್ರ, ಇಲ್ಲಿ ಯಾವುದೇ ಹುದ್ದೆ ಮೇಲಲ್ಲ, ಯಾವುದೇ ಹುದ್ದೆ ಕೆಳಗಲ್ಲ. ನಾನು ಯಾವುದೇ ಒಂದು ಹುದ್ದೆ ಕಂಪ್ಯಾರಿಸನ್ ಮಾಡಕತ್ತಿಲ್ಲ. ಬಟ್ ಒಂದು ಜಾಬ್ ವೈವಿಧ್ಯತೆ ಆಗಿರ್ಬಹುದು, ಒಂದು IAS ಯಾವ ತರ, IPS ಯಾವ ತರ ಅನ್ನೋದೊಂದು ತಿಳ್ಕೊಳ್ಳೋ ಒಂದು ಕುತೂಹಲ ಡೆಫಿನೆಟ್ಲಿ ಸ್ಟೂಡೆಂಟ್ಸಿಗೆ ಇರ್ತದ. ಯಾಕಂತಂದ್ರ ಕೆಲವೊಬ್ಬರಿಗೆ ಹೆಂಗಿರ್ತೈತೆ ಅಂದ್ರೆ ವೈವಿಧ್ಯತೆನ ಜಾಸ್ತಿ ಇಷ್ಟಪಡ್ತಿರ್ತಾರ, ಕೆಲವರು ಕಾನ್ಸ್ಟೆಂಟ್ ಆಗಿರೋದು ಇಷ್ಟಪಡ್ತಿರ್ತಾರ. ಹಿಂಗಾಗಿ ಯಾವುದೇ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ ಕಷ್ಟ ನೀವೇನಾರ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದಾಗ ನೀವು ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಕ್ಕೂ ಆ ಒಂದು ಕರಿಯರ್ನ ನೀವು ಎಂಜಾಯ್ ಮಾಡಬಹುದು. ಹಿಂಗಾಗಿ ಅಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಓಕೆ, ಇವಾಗ IAS ಆಫೀಸರ್ ಬಗ್ಗೆ ಹೇಳೋದಾತಂದ್ರೆ, IAS ಆಫೀಸರ್ ಏನಿರ್ತಾರಲ್ಲ ಇವರು ಓವರ್ ಆಲ್ ಹೆಡ್ ಆಫ್ ಆಲ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್. IPS ಲೀಡ್ಸ್ ಪೊಲೀಸ್ ಫೋರ್ಸ್. ಆಕ್ಚುಲಿ ಒಂದೇ ಸೆಂಟೆನ್ಸ್ ಒಳಗೆ ಹೇಳುವುದಾತಂದ್ರ, ಒಬ್ಬ IAS ಆಫೀಸರ್ ಏನಿರ್ತಾರಲ್ಲ, ಜೊತೆಗೆ ಇನ್ನೂ ಒಂದು ಪಾಯಿಂಟ್ ನಿಮ್ ಮೈಂಡ್ ಒಳಗೆ ಬರ್ತದ, IAS ಆಫೀಸರ್ಗೆ IPS ಆಫೀಸರ್ ಸಲ್ಯೂಟ್ ಮಾಡ್ತಾರೇನಾ ಅನ್ನೋ ಒಂದು ಕ್ವಶನ್ ಕೂಡ ಅರೈಸ್ ಆಗಿರ್ತದ. ಅದಕ್ಕೂ ಆನ್ಸರ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಒಂದು ವರ್ಕ್ ಬಗ್ಗೆ ಕ್ಲಿಯರ್ ಮಾಡೋದಾತಂದ್ರ, IAS ಆಫೀಸರ್ ಏನಿರ್ತಾರಲ್ಲ ಅವರ ಅಂಡರ್ ಒಳಗ ಜಿಲ್ಲೆಯ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಅದಾವಲ್ಲ ಅವು ಎಲ್ಲ ಕೂಡ IAS ಆಫೀಸರ್ ಅಂಡರ್ ಒಳಗ್ ಬರ್ತಾವ. ಸೊ ಹಿಂಗಾಗಿ ಇವರು ಒಂದು ಪವರ್ ಏನೈತ್ಲ ಒಂದು ಜಾಸ್ತಿ ಇರ್ತದ ಕಂಪೇರ್ ಟು IPS. IPS ಆಫೀಸರ್ದ ಹೆಂಗಂತಂದ್ರೆ ಅವ್ರದೊಂದು ಪೊಲೀಸ್ ಫೋರ್ಸ್ಗೆ ಸೀಮಿತವಾಗಿರ್ತದ ವರ್ಕ್. ಹಂಗಂತೇಳಿ ಒಬ್ರು ಹೈ ಒಬ್ರು ಲೋ ಆ ತರ ಇರಂಗಿಲ್ಲ. ಆಫೀಸರ್ದೊಂದು ಕೆಲಸಗಳನ್ನ ನೋಡೋದಾತಂದ್ರೆ ಸಿಂಪಲ್ ಆಗಿ ಕ್ರೈಮ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಪಬ್ಲಿಕ್ ಸೇಫ್ಟಿ ಆಗಿರ್ಬೋದು, ಪೊಲೀಸ್ ಆಪರೇಷನ್ಗಳಿಗೆ ಇವರ ಒಂದು ಕೆಲಸ ಸೀಮಿತ ಆಗಿರ್ತದ. ಎಸ್, ಡೆಫಿನೆಟ್ಲಿ ಒಂದು ಪಬ್ಲಿಕ್ ಇವಾಗ ನಾವು ನೀವೆಲ್ಲ ಸೇಫ್ ಆಗಿದ್ದಾರೆ ಅಂದ್ರೆ ಇವರಿಂದ, ಪೊಲೀಸ್ ಇದ್ದಾಗನ ಅಷ್ಟ ನಮ್ಮ ಒಂದು ಪೂರ್ತಿ ಸುರಕ್ಷಿತವಾದಂತ ಒಂದು ಎಲ್ಲ ನಾವ್ ಆರಾಮಿದ್ದೇವಿ, ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಡೆಯತೈತಿ ಅಂದಾಗ ಪೊಲೀಸ್ ಒಂದು ಫೋರ್ಸ್ ಏನೈತಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗ್ತದ. ಹಿಂಗಾಗಿ ಒಂದು ಜಿಲ್ಲೆ ನಡೀಲಿಕ್ಕೆ IPS ಅಷ್ಟನ ಇಂಪಾರ್ಟೆಂಟ್, IAS ಆಫೀಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಇನ್ನ IAS IPS ಅದೊಂದು ಟ್ರೈನಿಂಗ್ ಬಗ್ಗೆ ನಿಮಗ ಹೇಳೋದಾತಂದ್ರ, IAS ಆಫೀಸರ್ ಟ್ರೈನಿಂಗಿಗೆ ಕಂಪೇರ್ ಮಾಡಿದಾಗ IPS ಆಫೀಸರ್ ಟ್ರೈನಿಂಗ್ ಐತಲ್ಲ ಬಹಳ ಡಿಫಿಕಲ್ಟ್ ಇರ್ತದ, ಟಫ್ ಇರ್ತದ. ಎಸ್, ಡೆಫಿನೆಟ್ಲಿ. ಯಾಕಂದ್ರ IPS ಆಫೀಸರ್ದೊಂದು ದೈಹಿಕ ಒಂದ್ ಏನ್ ಟ್ರೈನಿಂಗ್ ಇರ್ತೈತಲ್ಲ ಅದ ಡೆಫಿನೆಟ್ಲಿ ಬಹಳ ಡಿಫಿಕಲ್ಟ್ ಇರ್ತದೆ. ಯಾಕಂದ್ರೆ IAS ರೋಲ್ ಏನಿರ್ತದ ಅಡ್ಮಿನಿಸ್ಟ್ರೇಟಿವ್ ರೋಲ್ ಇರ್ತದ. ಇವ್ರದ್ದು ಒಂದು ರೆವೆನ್ಯೂ ಕಲೆಕ್ಟ್ ಮಾಡೋದಾಗಿರ್ಬೋದು, ಒಂದಷ್ಟು ರೂಲ್ಸ್ ಪಾಲಿಸೀಸ್ ನ ಎಲ್ಲ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ರೆಗ್ಯುಲೇಟ್ ಮಾಡೋದಾಗಿರ್ಬೋದು, ಇಂಥ ಕೆಲಸಗಳನ್ನ IAS ಆಫೀಸರ್ ನೋಡ್ಕೊಂಡ್ರೆ IPS ಆಫೀಸರ್ದ ಏನ್ ಕೆಲಸ ಇರ್ತೈತಿ ಒಂದು ಕ್ರೈಮ್ ಕಂಟ್ರೋಲ್ ಆಗಿರ್ಬೋದು, ಪಬ್ಲಿಕ್ ಸೇಫ್ಟಿ ಆಗಿರ್ಬೋದು, ಇದೆಲ್ಲ ಇರ್ತೈತಿ. ಹಿಂಗಾಗಿ ಟ್ರೈನಿಂಗ್ ಏನಿಲ್ಲ ಪೂರ್ತಿ ಬೇರೆ ಬೇರೆ ಆಗಿರ್ತದ. ಬಟ್ IAS ಮತ್ತು IPS ಇಬ್ಬರದು ಒಂದು ಫೌಂಡೇಶನ್ ಕೋರ್ಸ್ ಏನೈತ್ಲಾ, ಫೌಂಡೇಶನ್ ಏನ್ ಒಂದು ಟ್ರೈನಿಂಗ್ ಐತ್ಲಾ ಅದು ನಡೆಯೋದು ಲಬಾಸ್ನ ಮಸೂರಿ ಒಳಗ 3 months ವರ್ಗು. IAS ಆಫೀಸರ್ 3 months ಫೌಂಡೇಶನ್ ಕೋರ್ಸ್ ಆದ್ರೂ ಕೂಡ ಲಬಾಸ್ನ ಒಳಗ ಮುಂದುವರಿತಾರೋ ಮುಂದಿನ ಟ್ರೈನಿಂಗ್ ಆಗಿ. ಬಟ್ IPS ಆಫೀಸರ್ಸ್ ಅದಾರಲ್ಲ ಇವರು ಸರ್ದಾರ್ ವಲ್ಲಭಾಯಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಗೆ ಶಿಫ್ಟ್ ಆಗ್ತಾರೋ ಮುಂದಿನ ಒಂದು ಟ್ರೈನಿಂಗ್ ಸಲುವಾಗಿ. IAS ಆಫೀಸರು ಮತ್ತೆ IPS ಆಫೀಸರ್ದು ಒಂದು ಹುದ್ದೆಯ ಒಂದು ವೈವಿಧ್ಯತೆಯ ಬಗ್ಗೆ ನಾವೇನಾರ ಮಾತಾಡಕತ್ತು ಅಂದ್ರೆ, IAS ಆಫೀಸರ್ಗೆ ಬಹಳಷ್ಟು ಡಿಪಾರ್ಟ್ಮೆಂಟ್ ಒಳಗೆ ವರ್ಕ್ ಮಾಡುವ ಒಂದು ಅವಕಾಶಗಳು ಸಿಗ್ತಾವ. ಅಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು IAS ಆಫೀಸರ್ ಅಂಡರ್ ಒಳಗೆ ಇರೋದ್ರಿಂದ ಇವ್ರಿಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೋಡ್ಕೋಬಹುದು ಇವರು, ಅಥವಾ ರೆವಿನ್ಯೂ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ಅವರು ಆಗಾಗ ಪ್ರತಿಯೊಂದು ಕಡೆ ಅವರು ವರ್ಕ್ ಮಾಡುವಂತ ಒಂದು ಚಾನ್ಸಸ್ ಅವರಿಗೆ ಸಿಗೋದ್ರಿಂದ ಅವ್ರಿಗೆ ಜಾಸ್ತಿ ಆದಂತ ಒಂದು ವೈವಿಧ್ಯತೆಯ ಒಂದು ಫೀಲ್ ಸಿಗ್ತದ. ಬಟ್ IPS ಆಫೀಸರ್ಗೆ ಹಂಗಲ್ಲ, ಇವರು
ಪೊಲೀಸ್ ಫೋರ್ಸ್ ಒಳಗನ ಮುಂದುವರಿಬೇಕಾಗ್ತದ. ಈ ಪಾಯಿಂಟ್ ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗ್ತದ. ನೀವು ಒಂದು ಸೆಲೆಕ್ಟ್ ಮಾಡ್ಕೋತಿರ್ಲ ಯಾವಾಗ IAS IPS ಒಂದ್ ಏನ್ ಪ್ರಿಫರೆನ್ಸ್ ಕೊಡ್ತಿರಲ್ಲ ಅವಾಗ, ಅಥವಾ ಗೋಲ್ ನ ಇಟ್ಕೋಬೇಕಾದ್ರೆ ಹೆಂಗಂದ್ರೆ ಕೆಲವು ಒಂದು ಜನರ ವ್ಯಕ್ತಿತ್ವ ಹೆಂಗಿರ್ತೈತಿ ಅಂದ್ರೆ ಅವ್ರಿಗೆ ವೈವಿಧ್ಯತೆ ಅಂದ್ರೆ ಬಹಳ ಇಷ್ಟ ಆಗ್ತಿರ್ತದ. ಅವ್ರಿಗೆ ಒಂದ ಕಡೆ ಇರೋದು ಒಂದ ಡಿಪಾರ್ಟ್ಮೆಂಟ್ ಒಳಗೆ ಇರೋದು ಆಗ್ ಬರ್ತಿರಂಗಿಲ್ಲ. ಅವ್ರಿಗೆ ಯಾರ ವೈವಿಧ್ಯತೆಯನ್ನ ಇಷ್ಟಪಡ್ತಾರೋ ಅದನ್ನ ಎಂಜಾಯ್ ಮಾಡ್ತಾರಲ್ಲ ಅಂತವ್ರಿಗೆ IAS ಸೂಟ್ ಆಗ್ತದ. ಇನ್ನ ಕೆಲವು ಜನ ಹೆಂಗಿರ್ತಾರ ಅಂತಂದ್ರೆ ಅವ್ರಿಗೆ ಒಂದ್ ಡಿಪಾರ್ಟ್ಮೆಂಟ್ ಒಳಗ ಅವ್ರು ಫಿಕ್ಸ್ ಆದ್ರು ಅಥವಾ ಒಂದ್ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರದೊಂದು ಫೋಕಸ್, ಅವ್ರೊಂದು ನಾಲೆಜ್ ನ ಗೇನ್ ಮಾಡ್ಕೊಂಡ್ರಂದ್ರ ಅವ್ರಿಗೆ ಅದ್ರೊಳಗನ ಮುಂದುವರಿಯೋದಿರ್ತದ. ಅದ್ರೊಳಗ ಅವ್ರಿಗೆ ಕಂಟಿನ್ಯೂ ಮಾಡ್ಬೇಕ ಅನ್ನೋ ಒಂದು ಆಸೆ ಇರ್ತದ, ಗುರಿ ಇರ್ತದ. ಸೊ ಅಂತವ್ರಿಗೆ IPS ಬಹಳ ಸೂಟ್ ಆಗ್ತದ. ಸೊ ಯಾವುದೇ ಒಂದು ಹುದ್ದೆ ಇರ್ಲಿ, ನೀವ್ ಯಾವಾಗ ಆ ಒಂದು ಗೋಲ್ ನ ಸೆಟ್ ಮಾಡ್ಕೋತಿರ್ತೀರಿ, ಗುರಿನ ಇಟ್ಕೋತಿರ್ತೀರಿ, ಕನಸನ್ನ ಕಾಣ್ತಿರ್ತಿರಲ್ಲ, ಯಾರ್ದೋ ಒತ್ತಾಯಕ್ಕೆ ಮನೆದ ಅಥವಾ ತಾತ್ಕಾಲಿಕ ಒಂದು ಖುಷಿ ಸಲುವಾಗ ನನ್ನ ಫ್ರೆಂಡ್ IAS ಆಗತ್ತಾನು, ಸೊ ನಾನು IAS ಆಗ್ತೀನಿ, ನನಗೆ IPS ಒಂದು ಯೂನಿಫಾರ್ಮ್ ಎಲ್ಲ ಬಹಳ ಇಷ್ಟ ಆಗ್ತದ, ಸೊ ನಾ IPS ಆಗ್ತೀನಿ, ಈ ತರ ಅಲ್ಲ. ಸೊ ನಿಮ್ಮ ವ್ಯಕ್ತಿತ್ವಕ್ಕ, ನಿಮ್ಮ ಕ್ವಾಲಿಟೀಸ್ಗೆ ಯಾವ ಒಂದು ಹುದ್ದೆ ಸೂಟ್ ಆಗ್ತೈತಿ ಅದನ್ನ ಥಿಂಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರ ನೀವು ಮುಂದಿನ ಲೈಫ್ ಖುಷಿಯಾಗಿ ನೀವು ಒಂದು ಕೆಲಸನ ಮಾಡ್ಬೋದು. ಯಾಕಂದ್ರೆ ರಾತ್ರಿ ಹಗಲಿ ಕಷ್ಟಪಟ್ಟು ಓದಿರ್ತೀರಿ, ಟ್ರೈನಿಂಗ್ ಎಲ್ಲಾನು ಪಾಸ್ ಮಾಡಿರ್ತೀರಿ, ಎಲ್ಲಾದ್ರೊಳಗೂ ಸಕ್ಸಸ್ ಆದ್ಮೇಲೆ ಈ ಒಂದು ಕರಿಯರ್ ನೆಕ್ಸ್ಟ್ ಏನ್ ಕೆಲಸ ಮಾಡುವ ಒಂದು ಟೈಮ್ ಇರ್ತೈತಲ್ಲ ಅಲ್ಲೂ ಖುಷಿಯಾಗಿ ಕೆಲಸ ಮಾಡ್ಬೇಕಂದ್ರ ನೀವೇನ್ ಸೆಲೆಕ್ಟ್ ಮಾಡ್ಕೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತದ. IAS ಆಫೀಸರ್ಗೆ IPS ಆಫೀಸರ್ ಸಲ್ಯೂಟ್ ಹೊಡಿತಾರ, ಇದ್ ನಿಜಾನ? ಈಗ IAS IPS ಈಕ್ವಲ್ ಅಂದ್ರಿ, ಬಟ್ ಹಂಗಾರ IAS ಗೆ IPS ಸಲ್ಯೂಟ್ ಹೊಡೆದ್ರ ಹೆಂಗ? ಈ ತರ ಒಂದಷ್ಟು ಕ್ವಶನ್ಸ್ ಬರ್ತಿರ್ತಾವ. ಎಸ್, IAS ಆಫೀಸರ್ಗೆ IPS ಆಫೀಸರು ಸಲ್ಯೂಟ್ ಹೊಡಿಬೇಕಾಗ್ತದ. ಯಾವಾಗ ಅಂದಾಗ ಅವರು ಸಂಪೂರ್ಣವಾಗಿ ಯೂನಿಫಾರ್ಮ್ ಒಳಗಿರ್ಬೇಕು. ಅವ್ರೊಂದು ಹ್ಯಾಟ್ ಆಗಿರ್ಬೋದು, ಪೂರ್ತಿ ಬೆಲ್ಟ್ ಆಗಿರ್ಬೋದು, ಪೂರ್ತಿ ಒಂದು ಅವ್ರ ಯೂನಿಫಾರ್ಮ್ ಒಳಗಿದ್ದಾಗ ಅವ್ರ ಮುಂದೆ IAS ಆಫೀಸರ್ ಬಂದಾಗ ಅವ್ರ ಸಲ್ಯೂಟ್ ಮಾಡ್ಬೇಕಾಗ್ತದ. ಒಂದು ಓವರ್ ಆಲ್ ನಿಮಗ ಹೇಳುದಂತಂದಾಗ IPS ಗೆ ಕಂಪೇರ್ ಮಾಡಿದಾಗ IAS ಆಫೀಸರ್ ಜಿಲ್ಲೆ ಒಳಗ ಜಾಸ್ತಿ ಪವರ್ಫುಲ್ ಇರ್ತಾರ ಅಂಡ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅವ್ರ ಅಂಡರ್ನ ಬರ್ತಿರ್ತಾವ. ಸೊ ಈ ಒಂದು ಪಾಯಿಂಟ್ ನಿಮ್ಗ ಕ್ಲಿಯರ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗ ಮತ್ತೆ ಇಂಥದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ ಯು.